ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಅದಕ್ಕೆ ಮುಂಚೆ ದಯವಿಟ್ಟು ಇನ್ನು ಯಾರು ನನ್ನ ಚಾನಲ್ನ ಭೇಟಿ ಕೊಟ್ಟಿಲ್ಲ, ಒಮ್ಮೆ ನನ್ನ ಚಾನಲ್ಗೆ ಭೇಟಿ ಕೊಡಿ. ಮಂಕನ ಪದಗಳು ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ಆಸ್ ವೆಲ್ ಆಸ್ ಫೇಸ್ಬುಕ್ ಸೇವ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ವಿಡಿಯೋಸಲ್ಲಿ ಇರೋ ಪಾಸಿಟಿವ್ ಮೆಸೇಜಸ್ನ ತುಂಬ ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಫಾರ್ವರ್ಡ್ ಮಾಡಿ ನನ್ನ ವೀಡಿಯೋಸ್ನ ಅಂತ ಕೇಳ್ಕೊತೀನಿ. ಆಲ್ಸೋ ಈ ಥರ ವಿಡಿಯೋಸ್ನ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೂಡ ನಾನು ಕೇಳ್ಕೊತೀನಿ. ಮನುಷ್ಯರ ಒಂದು ಸಹಜವಾದ ಗುಣ ಏನಪ್ಪಾ ಅಂತ ಹೇಳಿದ್ರೆ, ಅವ್ನು ಏನೇ ಒಂದು ಕೆಲಸ ಮಾಡೋಕ್ ಮುಂಚೆ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡಾಗ ಒಂದು ಪ್ಲಾನ್ ಅಂತ ಹಾಕೋತಾನೆ. ಸಾಮಾನ್ಯವಾಗಿ ನಾವೆಲ್ಲ ಹಂಗೆ ಮಾಡ್ತೀವಲ್ಲ, ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಆ ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತೀವಿ. ಯಾವ ರೂಟು ಹೋದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ, ಯಾವ ರೂಟಲ್ಲಿ ಹೋದ್ರೆ ಬೇಗ ತಲುಪ್ಬೋದು, ಮೆಸ್ ಇರಲ್ಲ, ಈಗ ಹೋಗಿ ಯಾವ ಟೈಮ್ನಲ್ಲಿ ಹೋಗ್ಬೇಕು, ಯಾವ ಟೈಮ್ ಹೋಗಿ ವಿಶ್ ಮಾಡಿ ಯಾವ ಟೈಮ್ಗೆ ಊಟಕ್ಕೆ ಹೋಗ್ಬೇಕು, ಯಾವ ಟೈಮ್ ವಾಪಸ್ ಬರಬೇಕು. ಸೊ ಹೀಗೆ ಹಲವಾರು ಥಿಂಗ್ಸ್ಗಳನ್ನ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ. ಸರ್ವೇ ಸಾಮಾನ್ಯ ಮನುಷ್ಯನ ಹ್ಯಾಬಿಟ್, ಅದು ಹುಟ್ಟು ಗುಣ ಆಗ್ಬಿಟ್ಟಿರುತ್ತೆ ಪ್ಲಾನ್ ಮಾಡೋದು ಅಲ್ವಾ. ಅವನು ಪ್ಲಾನಿಂಗ್ ಮಾಡ್ತಾನೆ ಹೊರತು, ಬಟ್ ಆ ಪ್ಲಾನ್ ಪ್ರಕಾರನೇ ಕೆಲಸ ಆಗುತ್ತೆ ಅನ್ನೋ 100% ನಂಬಿಕೆ ಅವನಿಗೂ ಇರಲ್ಲ, ಅವನ ಜೊತೆ ಇರೋರ್ಗೂ ಇರಲ್ಲ. ಏನಂತೀರಾ? ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಇವತ್ತು. ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯನ ಪ್ಲಾನ್ ಪ್ರಕಾರನೇ ಕೆಲಸಗಳು ಆಗ್ಬಿಟ್ಟಿದ್ರೆ ಮನುಷ್ಯ ಎಲ್ಲ ಹೋಗ್ತಿದ್ದ, ಒಂದು ಭೂಮಿ ಮೇಲೆ ನಡೀತಾ ಇರ್ಲಿಲ್ಲ, ಮೋಸ್ಟ್ಲಿ ಎಲ್ಲ ಹಾರಾಡ್ಕೊಂಡು ಹೋಗ್ತಾ ಇದ್ದ. ಲೈಫಲ್ಲಿ ಎಲ್ಲಾನು ಪ್ಲಾನ್ ಪ್ರಕಾರ ನಡೆಯಲ್ಲ. ಎಷ್ಟೋ ಕೆಲಸಗಳು ನಮ್ ಪ್ಲಾನ್, ಯಾವ ತರ ಪ್ಲಾನ್ ಮಾಡಿರ್ತೀವಿ ಆ ತರ ಆಗ್ಲಿ ಅಂತ ನಾವು ಏನೇ ಕಷ್ಟಪಟ್ಟರು ಕೂಡ ಮಧ್ಯದಲ್ಲಿ ಏನೋ ಒಂದು ಟ್ವಿಸ್ಟ್ ಟರ್ನ್ಸ್ ಆಗುತ್ತೆ, ಯಾರೋ ಒಬ್ರು ಇಂಟರ್ಫಿಯರ್ ಆಗ್ತಾರೆ, ಅಥವಾ ಏನೋ ಒಂದು ಆಕ್ಷನ್, ಏನೋ ಒಂದು ಕೋಇನ್ಸಿಡೆನ್ಷಿಯಲ್ ಆಕ್ಷನ್ ಆಗ್ಬೋದು, ಅಥವಾ ಯಾರ್ದೋ ಇಂಟರ್ಫಿಯರೆನ್ಸ್ ಇಂದ ಆ ಕೆಲಸ ಪ್ಲಾನ್ ಪ್ರಕಾರ ಆಗಲ್ಲ. 99.99 ಅಂತಾನು ಕೂಡ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ, ನೀವು ಅನ್ಕೊಂಡಿರೋ ಕೆಲಸ ನಿಮ್ ಪ್ಲಾನ್ ಪ್ರಕಾರ ಆಗಿರೋ ಚಾನ್ಸೇ ಇರಲ್ಲ. ಗೊತ್ತೀರಾ? ಏನಾದ್ರು ನಿಮ್ ಪ್ಲಾನ್ 100% ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸ್ವಲ್ಪ ನಾನು ತಿಳ್ಕೊಂತೀನಿ ಸೀಕ್ರೆಟ್ ಆಫ್ ಪ್ಲಾನಿಂಗ್. ನಾವು ಏನೇ ಒಂದು ಪ್ಲಾನ್ ಮಾಡ್ಬೋದು ಮನುಷ್ಯರು, ಬಟ್ ಆ ಪ್ಲಾನ್ ಪ್ರಕಾರ ಕೆಲಸಗಳು ಆಗ್ತವೆ ಅಂತ 100% ನಮ್ಗೆ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ಸಪೋಸ್ ನೀವು ಏನೋ ಒಂದು ಕೆಲಸಕ್ಕೆ ಪ್ಲಾನ್ ಮಾಡಿದ್ರೆ, ಸ್ವಲ್ಪ ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಪ್ಲಾನ್ ಬಿ, ಪ್ಲಾನ್ ಸಿನೂ ಹಾಕಿರ್ತಾರೆ. ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ನಾವು ಈ ಪ್ಲಾನ್ ಮಾಡೋಣ, ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ಈ ಪ್ಲಾನ್ ಮಾಡೋಣ ಅಂತ. ನಾನು 100% ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ದಿದ್ರೆ ಪ್ಲಾನ್ ಬಿ ಯಾಕೆ ಮಾಡ್ತಾ ಇದ್ದ? ಪ್ಲಾನ್ ಬಿನೇ 100% ವರ್ಕ್ ಆಗುತ್ತೆ ಅಂದ್ರೆ ಪ್ಲಾನ್ ಸಿ ಯಾಕೆ ಮಾಡ್ತಾ ಇದ್ದ? ಸೊ ಹಿಂಗೆ ಘಟನೆಗಳು ಜೀವನದಲ್ಲಿ ಯಾವುದು ಕೂಡ ನಾವು ಅನ್ಕೊಂಡ ರೀತಿಲಿ ಆಗಲ್ಲ ಅಲ್ವಾ. ನಾವ್ ಹಿಂಗೆ ಸಪೋಸ್ ಫಾರ್ ಎಕ್ಸಾಂಪಲ್, ನೀವು ಮಕ್ಕಳು ವಿಷಯಕ್ಕೆ ಬಂದ್ರೆ, ನೀವು ಒಂದು ಪ್ಲಾನ್ ಹಾಕಿರ್ತೀರ, ನನ್ನ ಮಗ ಹಿಂಗೆ ಈ ಸ್ಕೂಲಲ್ಲಿ ಓದಿದ್ರೆ ಈ ಸ್ಕೂಲ್, ಈ 10th ಪಾಸ್ ಔಟ್ ಆಗಿ 12th ಈ ಕಾಲೇಜ್ಗೆ ಹೋದ್ರೆ, ಈ ಕಾಲೇಜ್ ಸೇರ್ಸಿದ್ರೆ ಈ ಕಾಲೇಜಿಂದ ಅವನು ಯಾವುದೋ ಒಂದು ನಾನು ಅನ್ಕೊಂಡಂಗೆ ಒಂದು ಪ್ರೊಫೆಷನಲ್ ಕೋರ್ಸಿಗೆ ಜಾಯ್ನ್ ಆಗ್ತಾನೆ. ಆಮೇಲೆ ಅಲ್ಲಿ ಪ್ರೊಫೆಷನಲ್ ಕೋರ್ಸ್ ಮುಗಿದ್ಮೇಲೆ ಈ ಹಾಸ್ಪಿಟಲ್ ಅಥವಾ ಈ ಇನ್ಸ್ಟಿಟ್ಯೂಟ್, ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ನೀವು ಒಂದು ಪ್ಲಾನ್ ಹಾಕ್ತೀರ. ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಅವನ ಮೇಲೂ ಕೂಡ, ಮಗು ಮೇಲೂ ಕೂಡ ಪ್ರೆಷರ್ ಹಾಕ್ತೀರ. ಬಿಸ್ನೆಸ್ ಪೀಪಲ್ ಆದ್ರೆ, ನಾನು ಬಿಸ್ನೆಸ್ ಸೆಟ್ ಮಾಡಿದ್ದೀನಿ, ನನ್ನ ಮಗ ಅಥವಾ ಮಗಳು ಅವನ ಬಿಸ್ನೆಸ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಾವು ಇನ್ನೂ ಸಕ್ಸಸ್ ಕಾಣ್ತೀವಿ ಅಂತ ಹೇಳಿ ಒಂದು ಪ್ಲಾನ್ ನೀವು ಇಟ್ಕೊಂತೀರ. ಬಟ್ ಹಾಗೆ ಆಗಿದ್ಯಾ? ಯಾಕಂದ್ರೆ ನಿಮ್ ಪ್ಲಾನ್ ನಿಮಗ್ ಮಾತ್ರ ಸೀಮಿತ. ಯುವರ್ ಪ್ಲಾನ್ ಇಸ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ಯುವರ್ ಫ್ರೇಮ್ ಆಫ್ ಲೈಫ್. ಅದನ್ನ ಮಕ್ಕಳ ಮೇಲೆ ಹೇರಕೋದ್ರೆ ಅದೇನಾಗುತ್ತೆ? ಎಲ್ಲೋ ಒಬ್ಬೊಬ್ರು ಹೇಳಿದ ಮಾತು ಕೇಳೋರು, ಹೌದು ಅವ್ರದ್ದು ಆಸೆಗಳನ್ನ ಬಿಟ್ಟು ತಂದೆ ತಾಯಿ ಆಸೆ ಅಂತ ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಹೊರತು ಅವ್ರ ಸ್ವಂತ ಇಂಟ್ರೆಸ್ಟ್ ಇಂದ ಮಕ್ಕಳು ನಿಮ್ ಪ್ಲಾನ್ ಪ್ರಕಾರನೇ ಆಗ್ಬೇಕು ಅಂತ ಬಯಸಲ್ಲ.
ಅವ್ರದ್ದೇ ಬೇರೆ ಜೀವನ ಇರುತ್ತೆ, ಅವ್ರ ಲೈಫೇ ಬೇರೆ ತರ ಇರುತ್ತೆ, ಅವ್ರು ನೋಡ್ತಾ ಇರೋ ಸ್ಥಿತಿಗತಿಗಳೇ ಬೇರೆ ಇರುತ್ತೆ, ಅವ್ರು ನೋಡೋ ಪ್ರಪಂಚನೇ ಬೇರೆ. ನಾವು ನೋಡ್ತಿರೋ ಹಾಗೆ ಅವ್ರು ನೋಡ್ತಾರೆ ಅಂತ ನಾವ್ ಯಾಕೆ ಅನ್ಕೋಬೇಕು? ಎಲ್ಲಾ ಜನರೇಷನ್ಗಳಲ್ಲೂ ಚೇಂಜಸ್ ಕಾಣ್ತೀವಿ ನಾವು. ನಮ್ಮ ತಂದೆ ತಾಯಿಗಳಿದ್ದ ಜನರೇಷನ್ ಅಲ್ಲಿ, ಅವ್ರ ಕಾಲದಲ್ಲಿ ಇದ್ದ ವಾತಾವರಣನೇ ಬೇರೆ, ನಮ್ಮ ಕಾಲದಲ್ಲಿ ನಾವು ನೋಡಿದಂತ ವಾತಾವರಣಗಳೇ ಬೇರೆ, ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳು ನೋಡ್ತಾ ಇರೋ ವಾತಾವರಣನೇ ಬೇರೆ. ಹಾಗಾಗಿ ಯಾವುದು ಕೂಡ ನಾವು ಈ ಪ್ಲಾನಿಂಗ್ ಅಂತ ಮಾಡ್ಬಿಟ್ಟು ಅದ್ರ ಪ್ರಕಾರನೇ ಹೋಗ್ಬೇಕು ಅಂತ ಹೇರೋದಿದೆಯಲ್ಲ, ಇದು ಹೇರೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತೀನಿ. ಏನು ಪ್ರಯೋಜನ ಇಲ್ಲ. ನೀವೇನೋ ಒಂದು ಪ್ಲಾನ್ ಮಾಡ್ಬಿಟ್ಟು ನನ್ಗೆ ಈ ಪ್ಲಾನ್ ಪ್ರಕಾರನೇ ಈ ಕೆಲಸ ಆಗ್ಬೇಕು ಅಂದ್ರೆ, ಐದರ್ ಯು ವಿಲ್ ಬಿ ಸ್ಟ್ರೆಸ್ಡ್ ಔಟ್ ಇನ್ ವೈಲ್ ಎಕ್ಸಿಕ್ಯೂಟಿಂಗ್ ದ ಪ್ಲಾನ್, ಎಲ್ಲರ ಮೇಲೂ ನೀವು ಎಗರಾಡ್ತೀರಾ, ನಿಮ್ ಟೆನ್ಷನ್ ಜಾಸ್ತಿ ಆಗುತ್ತೆ, ನಿಮ್ ಆರೋಗ್ಯ ಹದಗೆಡುತ್ತೆ, ಆಮೇಲೆ ನೀವು ಹತಾಶರಾಗ್ತೀರಾ ಅಲ್ವಾ? ಸೊ ಹಾಗಾಗಿ ಲೈಫನ್ನ ನಾವು ಪ್ಲಾನ್ ಅಂತ ಯಾಕೆ ಮಾಡ್ಬೇಕು? ಹೇಗೆ ನಮ್ ಲೈಫ್ ಕೂಡ ವಿತೌಟ್ ಪ್ಲಾನಿಂಗ್ ನಾವು ಬಂದಿರ್ತೀವಿ ಅಲ್ವಾ? ಯಾರು ಕೂಡ ನಾನು ಪ್ಲಾನ್ ಮಾಡಿ ನಾನು ಈ ಫ್ಯಾಮಿಲಿಲಿ ಹುಟ್ಟಬೇಕು, ನಾನು ಈ ಜಾತಿಲಿ ಹುಟ್ಟಬೇಕು, ನಾವು ಈ ದೇಶದಲ್ಲಿ ಹುಟ್ಟಬೇಕು, ನಾವು ಈ ಮನೇಲಿ ಹುಟ್ಟಬೇಕು, ಇವ್ರಿಗೆ ನಾವು ಹುಟ್ಟಬೇಕು ಅಪ್ಪ ಅಮ್ಮಗೆ ಅಂತ ಹೇಳಿ ನಾವು ಯಾರು ಪ್ಲಾನ್ ಮಾಡಿರಲ್ಲ. ಹಾಗಾಗಿ ಯಾಕೆ ಎಲ್ಲದಕ್ಕೂ ನಾವು ಪ್ಲಾನ್ ಮಾಡ್ಕೊಂಡು ಕುತ್ಕೊಂತೀವಿ? Why can't we take the life as it comes? Why can't we face the facts as and when we encounter it? ಯಾವಾಗ ನಾವು ಏನೇ ಒಂದು ವಿಷಯನ ಎದುರಿಸಿದ್ರೆ ಅಥವಾ ಅದು ನಮ್ಗೆ ಪಾಲಿಗೆ ಬಂದ್ರೆ ಅದನ್ನ ಹೇಗೆ ನಾವು ಎದುರಿಸಿ ಅದನ್ನ ಪಾರಾಗ್ತೀವಿ, ಯಾವುದೋ ಒಂದು ಕಷ್ಟ ಬಂದ್ರೆ ಹೇಗೆ ನಾವು ಆ ಮೂಮೆಂಟ್ ಅಲ್ಲಿ ಆ ಕಷ್ಟದಿಂದ ನಾವು ಪಾರಾಗೋದಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಬಿಟ್ಟು ನಾನು ಈಗ ಹುಟ್ಟಿದೀನಿ, ನನ್ನ ಮಗ ಈಗ ಹುಟ್ಟಿದಾನೆ, 20 ವರ್ಷಕ್ಕೆ ಅವ್ನು ಇದು ಮಾಡ್ಬೇಕು, 30 ವರ್ಷಕ್ಕೆ ಇಲ್ಲಿ ಮಾಡ್ಬೇಕು, 40 ವರ್ಷಕ್ಕೆ ಇದು, ಆಮೇಲೆ ರಿಟೈರ್ಮೆಂಟ್ ಪ್ಲಾನ್, ಆಮೇಲೆ ಹಿಂಗ್ ಕೂತ್ಕೊಂಡು ಆರಾಮಾಗಿರೋಣ, ಇದೇ ತರ ಎಲ್ಲಾರು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಆಗಿದ್ರೆ ಇನ್ಶೂರೆನ್ಸ್ ಕಂಪ್ನಿಗಳು ಲಾಸ್ ಅಲ್ಲಿ ಇರ್ತಾ ಇದ್ವು, ಅಥವಾ ಇನ್ವೆಸ್ಟ್ಮೆಂಟ್ ಕಂಪನೀಸ್, ಮ್ಯೂಚುವಲ್ ಫಂಡ್ಸ್, ಎಕ್ಸೆಟ್ರಾ ರಿಯಲ್ ಎಸ್ಟೇಟ್, ಇವರೆಲ್ಲ ಲಾಸ್ ಅಲ್ಲಿ ಆಗ್ತಾ ಇದ್ರು. ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡಿ ಅದರಲ್ಲಿ ಏನೇನು ಇಟ್ಟಿರ್ತೀರೋ ಅದೆಲ್ಲ ನೀವು ತಗೊಂಡಿದ್ದೀರ, ಅವ್ರ ಕಂಪನಿ ಹೆಂಗೆ ಪ್ರಾಫಿಟ್ ಆಗ್ತಾ ಇತ್ತು? ಸಣ್ಣ ಸಣ್ಣ ಕೆಲಸಗಳಿಗೆ ಇಲ್ಲಿಂದ ಏನೋ ಒಂದು ನೀವು ಮನೆಯಲ್ಲಿ ಫರ್ನಿಚರ್ನ ಜೋಡ್ಸೋದಿಕ್ಕೋ ಅಥವಾ ಆ ಕಡೆ ಈ ಕಡೆ ಫರ್ನಿಚರ್ ಅರೇಂಜ್ ಮಾಡೋದಿಕ್ಕೋ ಏನೋ ಒಂದು ಅದಕ್ಕೊಂಥರ ಪ್ಲಾನ್ ಮಾಡಿ. ಈಗ ನಾನು ವಾಲಿಂಗ್ ಕಟ್ಸ್ಬೇಕು, ಈ ಕಲರ್ ಈ ಕಡೆ ಇರಬೇಕು, ಆ ಕಲರ್ ಮ್ಯಾಟ್ ಇಲ್ಲಿ ಹಾಕ್ಬೇಕು, ಈ ಸೋಫಾ ಇಲ್ಲಿ ಇರಬೇಕು, ಇದು ಓಕೆ. ಹಿಂಗ್ ಪ್ಲಾನ್ ಮಾಡಿ ಮನೆ ಕಟ್ಸೋದಿಕ್ ಓಕೆ. ಕನ್ಸ್ಟ್ರಕ್ಷನ್ ಪ್ಲಾನ್ ಇಸ್ ಫೈನ್, ಬಿಕಾಸ್ ಅದು ನೀವು ಏನ್ ಇಡ್ಬೇಕು ಅಂತ ನೀವು ಅನ್ಕೊಂತೀರೋ ಆ ಜಾಗದಲ್ಲಿ ಇರ್ಬೇಕು ಅಂತ ಆ ತರನೇ ಬರುತ್ತದೆ. ಬಟ್ ಯಾವುದೇ ಲಿವಿಂಗ್ ಥಿಂಗ್ಸ್ ಮೇಲೆ ನೀವು ಪ್ಲಾನ್ ಮಾಡಿದ್ರೆ, ನಾನು ಹೇಳ್ದಂಗೆ ನಿಮ್ಮ ಮಕ್ಳ ಮೇಲೆ ಪ್ಲಾನ್ ಮಾಡಿದ್ರೆ, ಅಥವಾ ನಿಮ್ಮ ಲೈಫ್ ಮೇಲೆ ನೀವು ನಾನು ಹಿಂಗೆ ಈ 5 ವರ್ಷ ಈ ನೆಕ್ಸ್ಟ್ 5 years ಈ ತರ ಇರಬೇಕು, ನಾವು ನೆಕ್ಸ್ಟ್ 10 years ನಾವು ಹಿಂಗಿರ್ಬೇಕು ಅಂತ ನೀವು ಪ್ಲಾನ್ ಹಾಕೊಂಡ್ರೆ, ಇವತ್ತು ನೀವು ಹಾಕಿರೋ ಪ್ಲಾನ್ ಪ್ರಕಾರ ಆ ಲ್ಯಾಂಡ್ ವರ್ತ್ ಇವಾಗ ನಾನು 50 ಲಕ್ಷಕ್ಕೆ ತಗೊಂಡ್ರೆ ನಾನು ಇನ್ನೊಂದು 5 ವರ್ಷ ಬಿಟ್ರೆ 1 ಕೋಟಿ ಆಗುತ್ತೆ ಅಂತ ನೀವು ಪ್ಲಾನ್ ಮಾಡಿ ಹಾಕಿರ್ತೀರ. ಸಪೋಸ್ ಅದು 50ರಿಂದ 70 ಆಯ್ತು ಅನ್ಕೊಳ್ಳಿ, ಆಗ್ಲೂ ಕೂಡ ನೀವು ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಬಿಕಾಸ್ ಯು ಆರ್ ಪ್ಲಾನ್ ದಟ್ ಇಟ್ ವಿಲ್ ಬಿಕಮ್ 1 crore. ಅಯ್ಯೋ ನಾನು ಅನ್ಕೊಂಡೆ ಈ ತರ ಪ್ಲಾನ್ ಮಾಡಿದ್ದೆ, ಹಿಂಗ ಆಗ್ಬೇಕಿತ್ತು, ಆಗ್ಲಿಲ್ಲ. ಎಲ್ಲದಕ್ಕೂ ಕಾರಣ ಮೇಲ್ಗಡೆ ಇರೋ ಭಗವಂತ ಅಲ್ವಾ? ನೀವು ನಂಬ್ತಿರೋ ಇಲ್ವೋ? ದೇರ್ ಆರ್ ಸಮ್ ಪೀಪಲ್ ಹೂ ಡೋಂಟ್ ಬಿಲೀವ್, ಬಟ್ ಸ್ಟಿಲ್ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಪ್ಲಾನೆಟರಿ, ನಾವು ನಮ್ಮ ಪಂಚಭೂತಗಳಲ್ಲಿ ಏನೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇರತ್ತೆ. ನಾವು ಅನ್ಕೊಂಡಂಗೆ ಕೆಲಸ ಆಗತ್ತೆ ಅನ್ಕೊಂಡ್ರೆ ಅದ್ರದ್ದು ಇಂಟರ್ಫಿಯರೆನ್ಸ್ ನಾವು ಇಗ್ನೋರ್ ಮಾಡಿದ್ರೆ, ಆ ಗ್ರಹಗತಿಗಳಾಗ್ಲಿ ಅಥವಾ ಅದ್ರ ಎಫೆಕ್ಟ್ ಆಗ್ಲಿ, ನಾವು ಅದನ್ನ ಇಗ್ನೋರ್ ಮಾಡಿ ಇಲ್ಲ ನನ್ನ ಪ್ಲಾನ್ ಪ್ರಕಾರನೇ ಆಗತ್ತೆ ಅಂತ ಹೇಳಿ ನೀವು ಮುನ್ನುಗ್ಗಿದ್ರೆ, ಯು ಹ್ಯಾವ್ ಟು ಬೇರ್ ದ ಕಾನ್ಸಿಕ್ವೆನ್ಸಸ್. ನಾನು ಹೇಳೋದಿಷ್ಟೇ ವೀಕ್ಷಕರ, ಏನು ನೀವು ತುಂಬಾ ಲಾಂಗ್ ಟರ್ಮ್ ಪ್ಲಾನ್ಸ್ ಮಾಡಕ್ ಹೋಗ್ಬೇಡಿ. ಪ್ರೆಸೆಂಟ್ ಟೆನ್ಸ್, ನಿಯರ್ ಫ್ಯೂಚರ್, ಇನ್ನೊಂದು 6 ತಿಂಗಳು 1 ವರ್ಷ ಅದರೊಳಗಡೆ ಏನೋ ಒಂದು ಆಗೋಂಗೆ ಪ್ಲಾನ್ ಮಾಡಿ ಕೆಲಸಗಳಾಗ್ತವೆ. ಈಗ 6 ತಿಂಗಳಲ್ಲಿ ನನ್ನ ಮಗಳು ಮದುವೆ ಮಾಡ್ಬೇಕು, 6 ತಿಂಗಳಲ್ಲಿ ನನ್ನ ಮಗ ಅವ್ನ ಏನೋ ಒಂದು ಸೆಟಲ್ ಮಾಡ್ಬೇಕು, ಈ ತರ ಪ್ಲಾನ್ಗಳು ಹಾಕೊಂಡ್ರೆ ಅವು ವರ್ಕೌಟ್ ಆಗ್ತವೆ. ನಾವು ಒಂದು ಗಾದೆನೇ ಕೇಳಿದೀವಲ್ಲ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ನೀವು ಏನೇ ಅನ್ಕೊಂತೀರಾ, ಅಲೆಕ್ಸಾಂಡರ್ ಇಡೀ ಪ್ರಪಂಚನೇ ಗೆಲ್ಬೇಕು ಅಂತ ಹೋದ ಅವನು. he had excellent warriors, he had excellent army, ಒಳ್ಳೆ
ಕಾನ್ಫಿಡೆನ್ಸ್ ಕೂಡ ಇತ್ತು ಅವನಿಗೆ, ಅವನಷ್ಟು ಕಾನ್ಫಿಡೆನ್ಸ್ ನಮ್ಗೆ ಗೊತ್ತಿರೋಂಗೆ ಯಾರಿಗೂ ಇರಲಿಲ್ಲ ಹಿಸ್ಟ್ರಿಲಿ ಓದ್ದಂಗೆ ಇತ್ತು. ವಿತ್ ದಾಟ್ ಹಿ ಮೂಡ್, ಬಟ್ ಅಲ್ಟಿಮೇಟ್ಲಿ ಅವನೇನ್ ಮಾಡ್ದ, ಏನಾದ ಅಲ್ವಾ? ಇದೆಲ್ಲ ಕೇಳಿದ್ವಿ ನಾವು ಕತೆಗಳು. ಹಾಗಾಗಿ ಡೋಂಟ್ ಗೋ ಇನ್ ಟು ಟೂ ಮಚ್ ಪ್ಲಾನಿಂಗ್ ಇನ್ ಯೋರ್ ಲೈಫ್. ಟೇಕ್ ಲೈಫ್ ಆಸ್ ಇಟ್ ಕಮ್ಸ್. ಯಾವ ಅಟ್ ಪ್ರೆಸೆಂಟ್ ಟೆನ್ಸ್ ನಿಮಗೆ ಏನ್ ಇದೆ ಅದನ್ನ ಅಬ್ಸ್ಟ್ಯಾಕಲ್ನ ದೂರ ತಳ್ಳಿ ಮುಂದಕ್ಕೆ ಹೋಗ್ತಾ ಇರಿ ಅಷ್ಟೇ. ಒಳ್ಳೆ ಕೆಲಸ ಮಾಡ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ರೆ ದೇವರು ನಿಮ್ಗೆ ಒಳ್ಳೆ ಪ್ಲಾನೆಟ್ ಇರ್ತಾನೆ, ಆಯ್ತಾ? ಸೊ ಯಾವುದಕ್ಕೂ ಚಿಂತೆ ಮಾಡಬೇಡಿ, ಆರಾಮಾಗಿರಿ. ಭೂಮಿ ಮೇಲೆ ಬಂದಿದ್ದೀರಾ, ಜೀವಿಸಿ ನೆಮ್ಮದಿಯಾಗಿ ಇರೋವರೆಗೂ ಹೆಂಗ್ ಬೇಕೋ ಹಂಗೆ ಜೀವನ ಮಾಡಿ. ಇನ್ನೊಬ್ರು ಕೆಟ್ಟದ್ದು ಮಾಡಬೇಡಿ, ಒಳ್ಳೇದು ಮಾಡ್ತಾ ಮುಂದೆ ಹೋಗಿ. ಓಕೆ, ಸೊ ಇಷ್ಟ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೆ ಇನ್ನೊಂದು ಪಾಸಿಟಿವ್ ಮೆಸೇಜ್ ಇರೋ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಎನ್ಕರೇಜ್ ಮೀ ಪ್ಲೀಸ್. ಸ್ವಲ್ಪ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ. ಓಕೆ, ಥ್ಯಾಂಕ್ಸ್.